ಡಿಕೆ ಶಿವಕುಮಾರ್ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಸಂಪುಟ ಸೇರುವಂತಹ ಆ 15 ಅದೃಷ್ಟವಂತರು ಯಾರು? ಈ ಪ್ರಶ್ನೆ ಈಗ ಇರುವಂತದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 15 ಶಾಸಕರಿಗೆ ಅದೃಷ್ಟ ಸಿಗುತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಆ 15 ಅದೃಷ್ಟವಂತರು ಯಾರು ಅಂತ ಲಿಸ್ಟ್ ಸಿಕ್ಕಿದೆ. ಜುಲೈ ಮೊದಲನೇ ವಾರದಲ್ಲಿ 2ನೇ ಪಟ್ಟಿ ರಿಲೀಸ್ ಆಗಲಿದೆ. ಉಳಿದ 15 ಸಚಿವರ ಆಯ್ಕೆ ಕಸರತ್ತಿಗೆ ಪೂರ್ಣ ವಿರಾಮ ಸಿಗಲಿದೆ. ಈ ತಿಂಗಳ ಕೊನೆಯಾಂತ್ಯಕ್ಕೆ ದೆಹಲಿಗೆ ಸಿಎಂ ಹಾಗೂ ಮಾಜಿ ಸಿಎಂ ಭೇಟಿ ನೀಡಲಿದ್ದಾರೆ. ಹಳೆಯ 7-8 ಜನ ಸಚಿವರು, ಉಳಿದವರೆಲ್ಲ ಹೊಸಬರಿಗೆ ಈ ಬಾರಿ ಅವಕಾಶ ಸಿಗಲಿರುವಂಥದ್ದು. ಹೊಸಬರಿಗೆ ಬಂಪರ್ ಕೊಡಲು ಡಿಕೆ ಶಿವಕುಮಾರ್ ಈಗ ಮುಂದಾಗಿದ್ದಾರೆ. ಹೊಸ ಮುಖಗಳಿಗೆ ಅವಕಾಶವನ್ನ ನೀಡೋಣ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ಹಾಗಾಗಿ ಹೊಸಬರಿಗೆ ಈ ಬಾರಿ ಅವಕಾಶ ಸಿಗಲಿದೆ. ಡಿಕೆಶಿ ಸಂಪುಟ ಸೇರುವಂತಹ ಆ 15 ಅದೃಷ್ಟವಂತರು ಯಾರ್ಯಾರು ಅಂತ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿದೆ ನೋಡಿ. ಒಂದು 15 ಅದೃಷ್ಟವಂತರ ಲಿಸ್ಟ್. ಜುಲೈ ಮೊದಲನೇ ವಾರದಲ್ಲಿ 2ನೇ ಪಟ್ಟಿ ರಿಲೀಸ್ ಆಗಲಿದೆ. ಉಳಿದ 15 ಸಚಿವರ ಆಯ್ಕೆ ಕಸರತ್ತಿಗೆ ಪೂರ್ಣ ವಿರಾಮ ಸಿಗಲಿದೆ. ಈ ತಿಂಗಳ ಕೊನೆಯಾಂತ್ಯಕ್ಕೆ ದೆಹಲಿಗೆ ಸಿಎಂ ಹಾಗೂ ಮಾಜಿ ಸಿಎಂ ಭೇಟಿ ನೀಡಲಿದ್ದಾರೆ. ಹಳೆಯ 7-8 ಜನ ಸಚಿವರು, ಉಳಿದವರೆಲ್ಲರೂ ಹೊಸಬರಿರ್ತಾರೆ. ಈ ಬಾರಿ ಸಚಿವ ಸಂಪುಟದಲ್ಲಿ ಹೊಸಬರಿಗೆ ಬಂಪರ್ ಅನ್ನ ಕೊಡಲು ಸಿಎಂ ಡಿಕೆಶಿ ಮುಂದಾಗಿದ್ದಾರೆ. ಹೊಸ ಮುಖಗಳಿಗೆ ಅವಕಾಶವನ್ನ ನೀಡೋಣ ಅಂತ ಡಿಕೆ ಶಿವಕುಮಾರ್ ಈ ಬಾರಿ ಚಿಂತನೆಯನ್ನ ನಡೆಸಿರುವಂಥದ್ದು. ಹಾಗಾಗಿ ಈ ಬಾರಿ ಹೊಸಬರಿಗೆ ಅವಕಾಶ ಸಿಗಲಿದೆ. ಡಿಕೆ ಶಿವಕುಮಾರ್ ಸಂಪುಟ ಸೇರುವಂತಹ ಆ 15 ಅದೃಷ್ಟವಂತರು ಯಾರ್ಯಾರು ಅಂತ ನಿಮ್ಮ ಒಂದು ಅಶ್ವವೇಗ ನ್ಯೂಸ್ನಲ್ಲಿ ಲಿಸ್ಟ್ ಸಿಕ್ಕಿದೆ. ಜುಲೈ ಮೊದಲನೇ ವಾರದಲ್ಲಿ 2ನೇ ಪಟ್ಟಿ ರಿಲೀಸ್ ಆಗಲಿದೆ. ಡಿಕೆ ಶಿವಕುಮಾರ್ ಸಂಪುಟ ಪುನರ್ರಚನೆ, ಉಳಿದ 15 ಸಚಿವರ ಆಯ್ಕೆ ಕಸರತ್ತಿಗೆ ಈಗ ಪೂರ್ಣ ವಿರಾಮ ಸಿಗ್ತಾ ಇದೆ. ಈ ತಿಂಗಳ ಕೊನೆಯಾಂತ್ಯಕ್ಕೆ ದೆಹಲಿಗೆ ಸಿಎಂ ಹಾಗೂ ಮಾಜಿ ಸಿಎಂ ಭೇಟಿ ನೀಡಲಿದ್ದಾರೆ. ಜುಲೈ ಮೊದಲನೇ ವಾರದಲ್ಲಿ 2ನೇ ಪಟ್ಟಿ ರಿಲೀಸ್ ಆಗಲಿದೆ. ಉಳಿದ 15 ಸಚಿವರ ಆಯ್ಕೆ ಕಸರತ್ತಿಗೆ ಪೂರ್ಣ ವಿರಾಮ ಸಿಗುತ್ತೆ. ಈ ತಿಂಗಳ ಕೊನೆಯಾಂತ್ಯಕ್ಕೆ ದೆಹಲಿಗೆ ಸಿಎಂ ಹಾಗೂ ಮಾಜಿ ಸಿಎಂ ಭೇಟಿ ನೀಡಿ ಅಲ್ಲಿ ಚರ್ಚೆಯನ್ನು ನಡೆಸುವಂಥದ್ದು. ಯಾರ್ಯಾರಿಗೆ ಅವಕಾಶವನ್ನು ನೀಡಬೇಕು, ಈ ಬಾರಿ ಹೊಸಬರಿಗೆ ಅವಕಾಶವನ್ನು ನೀಡೋಣ ಅಂತ ಡಿಕೆ ಶಿವಕುಮಾರ್ ಒಂದು ಕಡೆ ಹೇಳ್ತಾ ಇರುವಂಥದ್ದು. ಏನು ಹಳೆಬರು ಒಂದು 7-8 ಜನ ಇದ್ರೆ ಉಳಿದವರೆಲ್ಲರೂ ಕೂಡ ಹೊಸಬರು ಇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಈ ಬಾರಿ ಹೊಸಬರಿಗೆ ಅವಕಾಶವನ್ನ ನೀಡಲು ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಅವರಿಗೆ ಅವಕಾಶ ಕೊಡೋಣ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಏನು ಈ ತಿಂಗಳ ಕೊನೆಯಾಂತ್ಯಕ್ಕೆ ದೆಹಲಿಗೆ ಸಿಎಂ ಹಾಗೂ ಮಾಜಿ ಸಿಎಂ ತೆರಳಲಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸಿ ಏನು ಜುಲೈ ಮೊದಲನೇ ವಾರದಲ್ಲಿ 2ನೇ ಪಟ್ಟಿಯನ್ನು ರಿಲೀಸ್ ಮಾಡಲಾಗುತ್ತೆ. ಡಿಕೆ ಶಿವಕುಮಾರ್ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಚರ್ಚೆಗಳಿರುವಂಥದ್ದು. ಯಾರಿಗೆಲ್ಲ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಾರಿ 15 ಏನು ಸಂಪುಟದಲ್ಲಿ 15 ಜನ ಯಾರಿರ್ತಾರೆ, ಅದೃಷ್ಟವಂತರು ಯಾರು, ಹೊಸಬರಿಗೆ ಅವಕಾಶ ಸಿಗುತ್ತಾ ಅಥವಾ ಹಳೆಬರಿಗೆ ಸಿಗುತ್ತಾ ಅನ್ನುವಂಥದ್ದು ಇಲ್ಲಿ ಮೂಡ್ತಾ ಇರುವಂತಹ ಒಂದಷ್ಟು ಪ್ರಶ್ನೆ. ಹಳೆಯ 7-8 ಜನ ಸಚಿವರು, ಉಳಿದವರೆಲ್ಲ ಹೊಸಬರು ಇರ್ತಾರೆ. ಇನ್ನು ಸಂಪುಟ ಸೇರುವಂತಹ ಹಿರಿಯರು ಯಾರ್ಯಾರು ಅಂತ ನೋಡೋದಾದ್ರೆ HK ಪಾಟೀಲ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಖಾನ್, SS ಮಲ್ಲಿಕಾರ್ಜುನ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್, ಬಿ ನಾಗೇಂದ್ರ ಇವರೆಲ್ಲ ಹಳಬರು ಇರುವಂಥದ್ದು. ಇವರಿಗೆ ಸಂಪುಟ ಸೇರುವಂತಹ ಸಾಧ್ಯತೆ ಇದೆ ಈ ಬಾರಿ. ಅಂದರೆ ಹಳೆ ಸಚಿವರು ಏನಿರ್ತಾರೆ ಅವರು 7-8 ಜನ ಮಾತ್ರ ಈ ಬಾರಿ ಇರುವಂಥದ್ದು. HK ಪಾಟೀಲ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಖಾನ್, SS ಮಲ್ಲಿಕಾರ್ಜುನ್, ಲಕ್ಷ್ಮೀ ಹೆಬ್ಬಾಳ್ಕರ್, ಬಿ ನಾಗೇಂದ್ರ ಇರುವಂಥದ್ದು. ಇನ್ನು ಹೊಸಬರಿಗೆ ಬಂಪರ್, ಈ ಬಾರಿ ಹೊಸಬರಿಗೆ ಅವಕಾಶ ಸಿಗಲಿದೆ. ಯಾರೆಲ್ಲ ಅಂತ ನೋಡೋದಾದ್ರೆ AS ಪೊನ್ನಣ್ಣ ಅವರು ಕೂಡ ಈ ಬಾರಿ ಸಚಿವ ಸಂಪುಟ ಸೇರಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. KS ಬಸವಂತ್, ಸಲೀಂ ಅಹಮದ್, ಶರತ್ ಬಚ್ಚೇಗೌಡ, ರಿಜ್ವಾನ್ ಹರ್ಷದ್ ಇವರಿಗೆಲ್ಲ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. 4-5 ಬಾರಿ ಗೆದ್ದವರಿಗೆ ಲಾಟ್ರಿ ಸಿಗಲಿದೆಯಾ? ಬಸವರಾಜ್ ರಾಯರೆಡ್ಡಿ, HC ಬಾಲಕೃಷ್ಣ, ಶ್ರೀನಿವಾಸ್, ಅಜಯ್ ಸಿಂಗ್, ಹ್ಯಾರಿಸ್ ಹಾಗೂ ಷಡಾಕ್ಷರಿ,
ಪ್ರಸಾದ್ ಅಬ್ಬಯ್ಯ ಶಿವಣ್ಣ ಇವರಿಗೂ ಕೂಡ ಲಾಟ್ರಿ ಸಿಗಲಿದೆಯಾ? ಒಟ್ಟಿನಲ್ಲಿ ಈ ಬಾರಿ ಹೊಸಬರಿಗೆ ಹೆಚ್ಚಿನ ಅವಕಾಶವನ್ನು ನೀಡಲು ಡಿ ಕೆ ಶಿವಕುಮಾರ್ ಒಂದು ಕಡೆ ಪ್ಲಾನನ್ನು ಮಾಡ್ತಾ ಇರುವಂಥದ್ದು. ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಈ ಬಾರಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರೆಲ್ಲ ಸಚಿವರಾಗ್ತಾರೆ, ಈ ರೀತಿಯ ಚರ್ಚೆಗಳು ಸಹಜವಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದು. ಹಳಬರಿಗೆ ಅವಕಾಶ ಸಿಗುತ್ತಾ, ಹೊಸಬರಿಗೆ ಅವಕಾಶ ಸಿಗುತ್ತಾ, ಇಲ್ಲಿ ಯಾರಿಗೆಲ್ಲ ಗೇಟ್ ಪಾಸ್ ಇದೆ, ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಚರ್ಚೆಗಳಿರುವಂಥದ್ದು. ಸಚಿವ ಸಂಪುಟ ಸೇರುವಂತಹ ಆ 15 ಅದೃಷ್ಟವಂತರು ಯಾರು ಅಂತ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿದೆ. ಜುಲೈ ಮೊದಲ ವಾರದಲ್ಲಿ 2ನೇ ಪಟ್ಟಿಯನ್ನು ರಿಲೀಸ್ ಮಾಡಲಾಗುತ್ತೆ. ಇನ್ನು ಈ ತಿಂಗಳ ಕೊನೆಯ ಅಂತ್ಯಕ್ಕೆ ದೆಹಲಿಗೆ ಸಿಎಂ ಹಾಗೂ ಮಾಜಿ ಸಿಎಂ ಭೇಟಿ ನೀಡಲಿದ್ದಾರೆ.